ಗಣೇಶನಿಗೆ ಕೋಪ ಬಂದಾಗ ಸರಸ್ವತಿ ನದಿಗೆ ಶಾಪ ಕೊಟ್ಟ ಕಾರಣ ಅವರು ಭೂಲೋಕದ ಮೇಲೆ ಅಷ್ಟಾಗಿ ಹರಿಯೋದಿಲ್ಲ. ಪ್ರಸಿದ್ಧ ಕಥೆಗಳ ಪ್ರಕಾರ ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನ ಹೇಳಬೇಕಾದ್ರೆ ಶ್ರೀ ಗಣೇಶ ಸ್ವತಃ ಅದನ್ನ ಬರೀತಿದ್ರು. ಅದೇ ಸಮಯದಲ್ಲಿ ಹತ್ರದಲ್ಲಿದ್ದಂತ ಸರಸ್ವತಿ ನದಿ ವೇಗವಾಗಿ ಹರಿತಿತ್ತು. ಅದರ ಪ್ರವಾಹ ಎಷ್ಟು ವೇಗವಾಗಿತ್ತು ಅಂದ್ರೆ ಅದರ ನೀರಿನ ಶಬ್ದದಿಂದ ತುಂಬಾ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿತ್ತು. ವೇದವ್ಯಾಸರು ಮಹಾಭಾರತದ ಇಂಪಾರ್ಟೆಂಟ್ ಶ್ಲೋಕಗಳನ್ನ ಹೇಳಬೇಕಾದ್ರೆ ನದಿಯ ಪ್ರವಾಹ ಮತ್ತೆ ಶಬ್ದದಿಂದ ವೇದವ್ಯಾಸರಿಗೆ ಮತ್ತೆ ಗಣೇಶನಿಗೆ ಕೇಳಿಸ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ, ಬರೆಯಕ್ಕೂ ಆಗ್ತಾ ಇರ್ಲಿಲ್ಲ. ಆಗ ಗಣೇಶ ಬಹಳ ವಿನಮ್ರತೆಯಿಂದ ರಿಕ್ವೆಸ್ಟ್ ಮಾಡ್ತಾ ದೇವಿ ಸರಸ್ವತಿಗೆ ನಿಮ್ಮ ಪ್ರವಾಹವನ್ನು ನಿಧಾನಗೊಳಿಸಿ, ಅದರ ಧ್ವನಿಯಿಂದ ಕಥೆಯನ್ನು ಸರಿಯಾಗಿ ಕೇಳಕ್ಕೂ ಆಗ್ತಾ ಇಲ್ಲ, ಬರೆಯಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸರಸ್ವತಿ ನದಿ ತನ್ನ ಸಹಜ ಉಗ್ರ ಪ್ರವಾಹದಲ್ಲಿ ಹರಿತಿತ್ತು. ಅವರು ಗಣೇಶನ ವಿನಂತಿಗೆ ಗಮನನೂ ಕೊಡ್ಲಿಲ್ಲ ಮತ್ತೆ ಅವರ ವೇಗವನ್ನು ಕಮ್ಮಿ ಮಾಡ್ಕೊಳ್ಳಿಲ್ಲ. ಇದರಿಂದ ಕೋಪಗೊಂಡಂತ ಗಣೇಶ ದೇವಿ ಸರಸ್ವತಿಗೆ ಶಾಪವನ್ನ ಕೊಡ್ತಾರೆ. ಏನಂತ ಅಂದ್ರೆ, ಇನ್ನು ಮುಂದೆ ನೀವು ಭೂಲೋಕದ ಮೇಲೆ ಪ್ರತ್ಯಕ್ಷವಾಗಿ ಹರಿಯುವುದಿಲ್ಲ, ನೀವು ನಿಮ್ಮ ಮೂಲಸ್ಥಾನದಿಂದ ಮರೆಯಾಗಿ ಪಾತಾಳ ಲೋಕದಲ್ಲಿ ಹರಿಯಲು ತೊಡಗುತ್ತೀರಾ ಅಂತ. ಈ ಶಾಪದಿಂದಲೇ ಸರಸ್ವತಿ ನದಿ ಅಷ್ಟಾಗಿ ಭೂಲೋಕದ ಮೇಲೆ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಈ ನದಿ ಇವತ್ತಿಗೂ ಕೆಲವು ಕಡೆ ಭೂಮಿಯ ಕೆಳಗಡೆ ಹರಿಯತ್ತೆ ಎಂಬ ನಂಬಿಕೆ ಇದೆ. ಮತ್ತೆ ಇದೇ ಕಾರಣಕ್ಕೇನೆ ಸರಸ್ವತಿ ನದಿಯನ್ನ ಲುಪ್ತ ನದಿ ಅಂತಾನೂ ಹೇಳ್ತಾರೆ.